ಜಯಮ್ಮ, ರಂಗಮ್ಮ, ರತ್ನಮ್ಮ, ನೀವು ಏಟತ್ತೆ ಬಂದು 10 ಗಂಟೆ ಆಗಿ ಹೊರಟಾರು. ನಾನು ನಿಮ್ಮ ಮಂತಕ್ಕೆ ಬಂದು ಹೋಗಿ ಉಂಡು ಬುತ್ತಿ ತಗೊಂಡು ಒಂದಿಷ್ಟು ನೀರು ತಂಬರೋಣ ಅಂತಂದೇಳಿ ಮಂತಕ್ಕೆ ಹೋಗಿದ್ದೀನಿ. ಬಂದಾರು ಸಾಲಿಟ್ಕೊಂಡು ಕೇಳೋದು ಬಿಟ್ಟು 11 ಗಂಟೆ ಆಗೈತಲ್ಲ ಅಮ್ಮನಿ, ಈಗ ಬಂದಿದ್ದೀರಾ? ಇನ್ನೂ ಅದನ್ನು ನಿಂತ್ಕೊಂಬಂಗಿಲ್ಲ, ಬೈಕೊಂಡು ಕಡಗಡೆ ಕೀಳಂಗಿಲ್ಲ, ಏನಿಲ್ಲ, ನಿಂತ್ಕೊಂಡೆ ನೋಡ್ತಿದ್ದೀರಲ್ಲಮ್ಮ. ನಾವಿಲ್ದಿದ್ರೇನಂತೆ ಬಂದು ಕಿತ್ತರೆ ಬೇಡಂಬದೆ. ನೀವೇನಮ್ಮ ಇಂಥರ ಆಗಿದ್ದೀರಾ? ಬರೋತ್ತಿಗೆ 11 ಗಂಟೆ, 400-500 ರೂಪಾಯಿ ಕೂಲಿ. ಇವಾಗ 5 ಗೊತ್ತೋಕೈತೆ ಮಾಡ್ರಮ್ಮ. ಅಲ್ಲಕಂಜೆ ಅಜ್ಜಿ, ನಾವೇನೋ ಕೀಳ ತಂದು ಇದ್ವಿ, ನೀವು ಎತ್ಲಿದ್ದ ಕೇಳಿಸ್ತೀರಾ? ಏನು ಕತಿಯ ನಮ್ಗೇನು ಗೊತ್ತು? ನೀವು ಹೊಲ್ದಾರು ಫಸ್ಟು ಬಂದು ಇದ್ದರೆ ಸರಿ, ಎತ್ಲಿದ್ದ ಕೀಳ್ಬೇಕಂತ, ಇತ್ಲಿದ್ದ ಕಿತ್ರಿ ಅತ್ಲಿದ್ದ ಕೀಳ್ರಿ ಅಂತಂದಂಬೋದು, ಇಲ್ಲೇ ಕಿತ್ರಿ ಅಂತಂದಂಬೋದು. ನೀವು ಯಾರನ್ನ ಒಬ್ರು ಬರ್ಬೇಕು ತಾನೆ. ನೀನು ಮಂತಕೋದಳು ಈಗ ಬಂದಿದ್ಯಾ? ನಾವು ಆಗ್ಲೇ ಬಂದಿದ್ದೀವಿ. ನಾವು ಯಾವಾಗ ನೀನು ಅತ್ಲಾಗ ಹೋಗಿದ್ದಂಗೆ ಬಂದ್ವಮ್ಮ. ನೀನು ನೋಡು ಇನ್ನ ಈಗ ಬಂದಿದ್ದೀಯಾ? ಈಗ ಬತ್ತೀನಿ ಅಮ್ಮ ಒಳಗೆ ಹೋಗಿ ಈಗ ಬಂದಿದ್ದೀನಿ. ನಾವಾಗಲೇ ಬಂದು ಅಂದ್ರೆ ಆಸತ್ತಾತು. ಅಲಕಣೆ ಜಯಮ್ಮ, ರಂಗಮ್ಮ, ನಾನು ನೋಡಲಿಲ್ಲ ಅಂತಂದಂತಲೆ ನಾನು ನಿಮ್ಮಿಂದೆ ಬಂದಿದ್ದೀನಿ. ಇನ್ನು ಈಗ ಬಂದಿದ್ದೀರ ಹೊಲ್ದಕ್ಕೆ ನೋಡಿ. 7 ಸುಳ್ಳು ಹೇಳ್ತೀರಿ ನಾನು ನೋಡಲಿಲ್ಲ ಅಂತಂದೇಳಿ. ನಾನು ನಿಮ್ಮಿಂದನೇ ಬಂದಿದ್ದೀನಿ, ಮಂತಕ್ಕೆ ಹೋದಳೇನೆ. ನೀವು ಹೇಳೋದು ನೋಡಿ 7 ಸುಳ್ಳು ಹೇಳ್ತೀರಾ. ಹಂಗಾರೆ ನೀನು ನಮ್ಮಿಂದನೇ ಬಂದೆ, ನಾವು ನಿನ್ನೆ ಬರಲಿಲ್ಲ ಅಂತಂದೇಳಿ ಅಂದ್ಕೊಂಡ್ವಮ್ಮ. ನಾವು ಸುಮ್ಮನೆ ಹಂಗಂತಂದ್ವಿ, ನಾವು ಈಗಲೇ ಮತ್ತೆ ಬಂದಿದ್ದು. ನೀನು ಇನ್ನೂ ಬಂದಿಲ್ಲ ಅಂತಂದೇಳಿ ನಾವು ನಿಂತ್ಕೊಂಡಿದ್ವಿ ಅಷ್ಟೇ. ನೋಡಿ ನಮ್ಮ ಹಿಂದೆನೇ ಬಂದಿದ್ದೀಯಾ, ಮಾತಾಡಿಸ್ಬೇಕು ತಾನೆ. ಹೋಗ್ಲಿ ಅವ್ರು ಏನು ಮಾಡ್ತಾರೆ ನೋಡೋಣ ಅಂತಂದೇಳಿ ಹಿಂದಕ್ಕೆ ಬಂದಿದ್ದೀಯಾ ನೀನು. ಕೂಗ್ಬೇಕು ತಾನೆ, ಕೂಗಿದ್ರೆ ನಾವು ನಿಂತ್ಕೊಂತಿದ್ವಿ. ಹುಲಿಕಿರೆ, ನೀವಿನ್ನ ಒಟ್ಟಕ್ಕೆ ನಿಂತ್ಕೊಂತೀರಾ? ಹೋಗಿ ಅಂತ ಕೇಳ್ತಾರೆ. ನಾನು ಈಗ ಹಿಡ್ದಪ್ಪ ಇದ್ದೀನಿ, ತೂಗೆ ಹಾಕ್ಕೊಂಡು ಬರೋ ಹೊತ್ತಿಗೆ ಗೊತ್ತಾಗುತ್ತೆ. ನೀವು ಹಂಗೆ ತೆಳ್ಳಗಿದ್ದೀರಾ ಹುಡುಗಿರಂತಾರು, ಬಡ ಹೋಗಿ ಮಾಡ್ತೀರ ಅಂತಂದ್ರೆ ನಾನು ಬಂದ್ರೂ ನೀವು ಬರ್ದಂಗೆ ನೀವು ಎಲ್ಲಿಲ್ದವು ಮಾತು ಆಡ್ಕೊಂಡು ಬರೋ ಹೊತ್ತಿಗೆ ಹಾಕೈತಮ್ಮ. ನೀವೇನು ಮುನ್ನೋಡ್ಕೊಂಡೇನು ಬರ್ತೀರಿ? ಅವು ಇವು ಮಾತು ಆಡ್ಕೊಂಡು ಬರೋ ಹೊತ್ತಿಗೆ 11 ಗಂಟೆ ಮಾಡ್ತೀರ. 400-500 ರೂಪಾಯಿ ಕೂಲಿಯಮ್ಮ. ಮಾಡ್ರಮ್ಮ, ಸರ ಬಗ್ಗಿ ಕೀಳ್ರಿ ಕಡೆಗಡೆನ. ಅಲ್ಲ ಕಣ್ರಂಗಜ್ಜಿ, ನಾವೇನು ಮೂಗ್ರೆ ಏನು ಮಾತಾಡ್ದಂಗೆ ಬರದ್ದೆ? ಏನು ಮಾತಾಡ್ದಂಗೆ ಬರೋಕ್ಕೆ ಮಾತಾಡ್ಕೊಂಡೆ ಮತ್ತೆ ಬರೋದೆ. ಮಾತಾಡಕ್ತಾ ಬಂದ್ರೇನು ಕಾಲೇನು ಅಲ್ಲೇ ನಿಂತ್ಕೊಂತವೆ. ಬಾಯಿ ಮಾತಾಡೋದೇನು ಕಾಲೇನು ಮಾತಾಡ್ತವೆ, ಕಾಲೇಟಿ ಕಾಲು ನಡ್ಕೊಂಡು ಬರ್ತವೆ. ನಿಂದೆ ಕತಿಯಮ್ಮ. ನಾವೇನು ಮೂಗ್ರಾದ್ರೆ ಬಿಡಪ್ಪ, ಬಾಯಿ ಮುಚ್ಕೊಂಡು ಬರ್ಬೋದು ಅಂತಂದು ಅನ್ಬೋದು. ಯಾತ ನಮ್ಮ ಅವಾಗ ಮಾತಾಡ್ಕೊಂಡು ಬರ್ತೀವಿ. ಅದಕ್ಕೆ ನೀನು ಹುಡುಗಿ ನಡ್ದಂಗೆ ನಡೀತೀಯ, ನೀನು ದಪ್ಪಗೆ ಇದ್ದೀನಿ ತೂಟಾಡ್ಕೊಂಡು ಬರ್ತೀನಿ ಅಂತಂದು ಅಂತೀಯ. ನಮಗಿಂತ ಜೋರಾಗಿ ಬರ್ತೀಯ. ನಿಮ್ಮ ಹೊಲಕ್ಕೆ ಬದುಕಂದ್ರೆ ಹಂಗೆ ತಾರಾಡ್ತೀಯ. ಸರಿ, ಸರ ದೂರ ನಿಂತ್ಕೊಂಡು ಸಾಲ ಒಂದಿಟ್ಟು ಹಿಂಬಾಗಿ ಇಟ್ಕೊಂಡು ಕಿತ್ಕೊಂಡು ಹೋಗ್ರಿ. ನೀವು ಹತ್ತತ್ರ ಕಿಟ್ಕೊಂಡು 2 ಸಾಲ ಇಟ್ಕೊಂಡು ಕೀಳ್ಬೇಡ್ರಿ. ದೂರ ಇಟ್ಕೊಳ್ರಿ. ಹಿಂಗೆ ಕೈ ಮೈ ತಗಲಂಗೆ ಇಟ್ಕೊಬೇಡ್ರಿ. ಮಾತಾಡ್ಬೇಡ್ರಿ, ಸುಮ್ಮನೆ ಜಲ್ದಿ ಕೀಳ್ರಿ. ಯಾಕೆ ಹೇಳು, ಒಬ್ಬೊಬ್ಬರು ನನಗೆ ಅದೇ ಹಿಡ್ಕೊಂತೀವಿ ಹೇಳು. ನೀನು ಬಂದು ಮಾಡಿದ್ರೆ ಗೊತ್ತಾಗುತ್ತೆ. ನಮ್ಗೆ ಹೇಳ್ತೀಯಲ್ಲ, ನೀನು ಯಾರಾಗ ಹೋದಾಗ ಹಿಂಗೆ ಮಾಡ್ತೀವಿ. 2 ಸಾಲ ಇಟ್ಕೊಬಿಡ್ರಿ ಅಂತಂದೇಳಿ ನಮಗೂ ಗೊತ್ತಾಗುತ್ತೆ ಹೇಳು. ನಾ ಏನು ನನ್ನ ಗದ್ದೆ ಒಬ್ಬರು ಹಿಡ್ಕೊಬೇಕಾಗುತ್ತೆ. ಕೈ ಜಂಗ ಒಟ್ಟ ಇಟ್ಕೊಂತಾರಮ್ಮ. ಒಂದೇ ಸಲ ನೀನೇನು ಆರ್ಕೊಂಡು ಹೋಗೋಂಗೆ ಆಡ್ತೀಯ? ನಿಮಗೆ ಹೇಳೋಕ್ಕಾಗಲ್ಲಮ್ಮ, ಹೇಳಿತ್ಕೊಂಡು ಹೇಳ್ತೀರಾ. ಹೇಳೋಕ್ಕಿಂತ ಸುಮ್ಕಿರೋದೇ ವಾಸೆ. ನಾವೇನೇ ಕೂಲಿಯರ್ ಹಾಕ್ತೀವಿ, ನೀವೇ ಹೊಲ್ದಾರ ಹಾಕ್ತೀರಾ. ಕಿತ್ಕೊಂಬರ್ರಮ್ಮ ತಾಯಿರ, ನಿಮಗೆ ಹೇಳೋಕ್ಕಾಗಲ್ಲ. ಹೋಗಿ ಒಂದು ದಿವಸ ನೀರು ತಗೊಂಬತ್ತೀನಿ. ಯಾವನ ಬಾವಿವ ಬೋರ್ನವ ಇಟ್ಕೊಂಬರ್ಬೇಡ. ಫಿಲ್ಟ್ರ್ ನೀರು ತಮ್ಮ, ನಾವು ಕುಡಿಯಲ್ಲ. ನಾವು ನಮ್ಮ ಮನೆಗೆಲ್ಲ ಫಿಲ್ಟ್ರ್ ನೀರೇ ಕುಡಿಯೋದು. ಅವನು ಕುಡಿದ್ರೆ ನೆಗಡಿ ಕೆಮ್ಮು ಆಕೈತೆ. ನಾವು ಕುಡಿಯಲ್ಲ ಫಿಲ್ಟ್ರ್ ನೀರು ತಂಬ. ಹಂಗ ಫಿಲ್ಟರ್ ನೀರಿಗೆ ಊರಕ್ಕೆ ಹೋಗ್ಬೇಕಮ್ಮ. ಎಲ್ಲಿ ಹೋಗಿ ಅಲ್ಲಿಂದ ಓದ್ಕೊಂಬರೋಣಮ್ಮ. ಇಲ್ಲೇ ಬೋರ್ ನೀರು ಚೆನ್ನಾಗದ ಕಣಮ್ಮ. ನಾವೆಲ್ಲ ಹೊಲ್ದಕ್ಕೆ ಬಂದ್ರೆ ಅವನ್ನೇ ಕುಡಿರಮ್ಮ. ಅಮ್ಮ ತಾಯಿ, ನೀವು ಕುಡಿದ್ರು ಕುಡೀರಿ. ನೀವು ಹೊಲ್ದಾರು ಹೆಂಗನಮ್ಮ ಕೇಳ್ರಿ. ನಮಗೆ ಫಿಲ್ಟ್ರ್ ನೀರೇ ತರಬೇಕು. ಇಲ್ಲಾಂದರೆ ನಾವು ಕುಡಿಯಲ್ಲ ತಾಯಿ. ಇಲ್ಲಾಂದರೆ ಮಂತಕ್ಕೆ ಹೋಗಿ ನಾವೇ ಹೋಗಿ ಒಂದು ಕ್ಯಾನು ಓದ್ಕೊಂಡು ಬತ್ತೀವಿ. ಒಂದು ಚೆನ್ನಾಗಿ ತಡೋದ್ರಾಗಲಿ ಹೆಂಗೆ ಹೇಳೋ ನೀನು. ನೀವು ಫಿಲ್ಟ್ರ್ ನೀರು ತತ್ತೀನಿ ಅಂದ್ರೆ ಮಾತ್ರ ನಾವು ಕೇಳ್ತೀವಿ. ಇಲ್ದಿದ್ರೆ ಇವತ್ತಿನ ಕೂಲಿ ಇಲ್ದಿರ್ಸಿಂತಿಲ್ಲ. ತಿರ್ಗಾ ನೆಗಡಕ್ಕೆ ಜ್ವರ ಬಂದರೆ ಯಾರು ತಾಯಿ ನಿನ್ನ ಕೂಲಿ ಇದ್ರೆ 2 ರೊಟ್ಟಿ ಬೇಕು. ಕಾಯಿಲೆ ಆದರೆ ಹೋಗಿ ಓದ್ಕೊಂಬ. ಯಾರನ್ನ ಬೈಕಿದ್ರೆ ಕರ್ಕೊಂಡು ತಗೊಂಬರೋಕೆ ಹೋಗಿ ಹಂಗೆ ಕೇಳ್ತಿರ್ತೀವಿ ನಾವು. ನೀರು ತಾಂಡು ಹಂಗೆ ಒಂದಿಟ ಕಾಪಿ ತಂಬ ಸರ್ನ. ಆಮೇಲೆ ಹೋಗಿ ಬುದ್ಧಿ ತಂಬರಿವಂತಿ. ನಾನು ಇಲ್ಲೇ ಇದ್ದಾವೆ ಬೋರ್ ನೀರು ಅಂತಂದೇಳಿ ಬಂದೆ. ಇವನ್ನೇ ಕುಡಿತಾರೆ ಅಂತಂದೇಳಿ. ಇವ್ರು ನೋಡಿದೆ ಫಿಲ್ಟರ್ ನೀರು ಬೇಕು ಅಂತಾರೆ. ಈಗ ಹೋಗಿ ನಾನು ಊರಕ್ಕೆ ಹೋಗಿ ತಾಂಬರ ತಕನ ಇವ್ರು ಸುಮ್ಮನೆ ಮಾತಾಡ್ಕೊಂಡು ಕಾಲ ಕಳೀತಿರ್ತಾರೆ. ಕೇಳಲ್ಲ. ಈಗ ಏನು ಮಾಡ್ಬೇಕು, ಏನು ಕತೆ? ಯಾವನ ಹುಡುಗರಿದ್ರೆ ಬೈಕ್ನಾಗೆ ಇಕ್ಕಿಸ್ಕೊಂಡು ತಗೊಬರ್ಬೇಕು. ಆಮೇಲೆ ಕಾಪಿ ಅಂತ ಇನ್ನೂ ಬಂದಿನ ಹೊಲ್ದಾಕನ ಬಗ್ಗಿಲ್ಲ, ಒಂದು ಸಾಲನ ಕಡಲೆ ಗಿಡ ಕಿತ್ತಿಲ್ಲ, ಆಲೆ ಕಾಪಿ ಅಂತಂದಂತಾರೆ. ಮಂಟಿಗಿದ್ರೆ ಹಿಂಗೆ ಕುಡಿತಾರೆ. ಯಾರಲ್ದಕನ ಬಂದರೆ ಉಂಬದು ತಿಂಬದು ಕಾಪಿ ಕುಡಿಯೋದೇ ಅವ್ರಿಗೆ ಆಸೆ. ಬರೀ ಉಣ್ಕೊಂಡು ತಿನ್ಕೊಂಡು ಕೂಲಿ ತಗೊಂಡು ಹೋಗೋದೇ. ಬದುಕು ಮಾಡೇನು ಕೂಲಿ ತಗೊಂಡು ಹೋಗಲ್ಲ. ಹೊಲ್ದಾರು ಹೋಗೋದೆ ಹೊತ್ತು ಮುಂಚೆ ಇಂಥ ಕೂಲಿಯರ್ ಆಗಿಬಿಟ್ರೆ. ಬರೋದು ನೋಡಿರಿ 11 ಗಂಟೆ 10 ಗಂಟೆಗೆ ಹೋಗಿ ಹೇಳಿರಿ ಬಂದು ನಡಿ ನೀನು ಹೋಗೋಟ ತಿಬ್ಬತ್ತಿ ಹೊಲ್ದಕ್ಕೆ ಅಂತಂದೊಂದು ಪತ್ತೇನೇ ಇಲ್ಲ. ನಾನು ಬಂದ್ರೂ ಬರಬಾರ್ದೆ. ಅಲ್ಲಿ ತೂಗಾಡ್ಕೊಂಡು ಅದು ಧಾರಾವಾಹಿ ಈ ಧಾರಾವಾಹಿ ಅವ್ರ ಮನೆಗೆ ಹಂಗೆ ಇವ್ರ ಮನೆಗೆ ಹಿಂಗೆ ಅಂತಂದೇಳಿ ಏನು ಸಾರು ಮಾಡಿದ್ದೆ ಉಂಡೆ ಉಪವಾಸ ಇದೆಯಾ ಅಂತ ಮಾತಾಡ್ಕೊಂಡು ಬರೋ ಊಟತ್ತಿಗೆ 11 ಗಂಟೆ ಮಾಡಿದ್ದಾರೆ. ಬಂದು ಸಾರು ಇಟ್ಕೊಂಡು ಕೀಳ್ತಿದ್ದಾರೆ ಅಂತ ನಾನು ಬಂದಿದ್ದೀನಿ. ಇಲ್ಲಿ ಬಂದು ನೋಡಿರಿ ಆತದೇ ಇಲ್ಲ. ಇನ್ನು ನಾವು ಆಗ್ಲೇ ಬಂದ್ವಿ ಅಂತಂದು ಹೇಳ್ತಾರೆ. ಎಲ್ಲ ಬರೀ ಸುಳ್ಳು. ನಾ ಹಿಂದೆ ಬರ್ದಿದ್ರೆ ಇನ್ನೂ ಸುಳ್ಳು ಹೇಳೋರು. ಬರೀಗೆ ಇಂಥ ಕೂಲರ್ ನೆಚ್ಕೊಂಡು ಏನು ಮಾಡೋಕ್ಕಾಗಲ್ಲ. ಹೊಲ ಮಾಡಿಸೋದೇ ಬೇಡ ಮಂಗಾಗುತ್ತೆ. ಮಳೆ ನೋಡಿರೇ ಒಳ್ಳೆ ಟೈಮಿಗೆ ಸರಿ ಬರೋಲ್ಲ, ಏನಿಲ್ಲ, ತುಂಬ ಬೆಳೆ ಆಗಿಲ್ಲ, ಏನಿಲ್ಲ ಅಂದ್ರೆ ಈಗ ಮಾಡಿದ್ದೆಲ್ಲ ಈಗ ಕೂಲರ್ಗೆ ಕೊಡೋಕ್ಕೆ ಸರಿ ಆಗುತ್ತೆ. ಈಗ ಏನು ಮಾಡೋಕ್ಕಾಗಲ್ಲ. ಹೊಲ್ದಾಗ ಫಸ್ಲಿಕ್ಕಿದ್ಮೇಲೆ ಕಿತ್ತಾಕ್ಲೇಬೇಕು. ಇನ್ನೇನು ಹಂಗೆ ಬಿಡೋಕ್ಕಾಗುತ್ತೆ, ಮಾಡಿಸ್ಲೇಬೇಕು. ಹೋಗಿ ಅಪ್ಪ ಅಮ್ಮಂಗೆ ತಾಂಬತ್ತೀನಿ. ಕಾಪಿನೂ ತರಲ್ಲ, ಯಾತದು ತರಲ್ಲ, ನೀರನ್ನು ತಾಂಡು ಅದೇ ಬತ್ತೀನಿ ನಾನು.
ಇವಂಗೇನೆ ಗಿಡ ಹಂಗೇನೆ ಗಡ್ಸಾಗ್ಯದವಮ್ಮ ತಾಯಿ ಮಾಡ್ಬಂದು ಅಲೆ ಏಸ್ ದಿವಸ ಆಗೈತೆ ಕೀಳಾಕಾಗಲ್ಲ. ಹಾಗೆ ಈ ವಜ್ಜಿ ನೋಡಿದೆ ಸರಸರ ಕೀಳ್ರಿ ಅಂತಂದೇಳಿ ಹೇಳುತ್ತೆ. ಕೊಡೋದು 300-400 ರೂಪಾಯಿ. ನಮಗೆ ಕಿತ್ತು 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 ತೊಡೆಯೆಲ್ಲ ಮಾಡ್ತವೆ. ದಿನ ಮಾಡಿ ಮಾಡಿ ಸಾಕಾಗಿ ಹೋಗುತ್ತೆ ನಮಗೇನೆ. 400-500 ರೂಪಾಯಿ ಅಂತಾರೆ. ಹೊಲ್ದಾರು ಮಾಡಿದ್ರೆ ಗೊತ್ತಾಗುತ್ತೆ ಎಷ್ಟು ಕಷ್ಟ ಇರುತ್ತೆ ಅಂತಂಬೋದು. ಕಡಲೆಗಿಡ ಕೀಳೋದೇನು ಸುಮ್ಮನೆ ಏನು ಗಂಡಾಳು ಕಿತ್ತಂಗೆ ನಾವು ಕೀಳ್ಬೇಕು ಅಂತಂದ್ರೆ ಇದು ನೋಡಿರೆ ಜಲ್ಜಲ್ ಕಿತ್ತಾಕು ಇನ್ನೂ ಇಷ್ಟೇ ಕಿತ್ತಿರೋದು ಅಂತಂದಂಬುತ್ತೆ. ಅದೇ ಕಣೆ ಅಕ್ಕ ಇವು ರಂಗಣ್ಣ ಹೆಣ್ಮಗಳು ಯಾಕೆ ಹೋಗಿದ್ದಾಳೆ ಅಂತಂದೇಳಿ ಅಂತಿದ್ರಲ್ಲಕ್ಕ. ಅಲ್ಲೆಲ್ಲ ಯಾತ ಫೋನ್ನಾಗೆ ಲೊಕೇಶನ್ನ ಯಾತನ ಕಂಡು ಹಿಡ್ದು ಹೋಗಿ ಅಲ್ಲೆಲ್ಲ ಇದ್ಲಂತೆ. ಹೋಗಿ ಕರ್ಕೊಂಬಂದ್ರಂತೆ. ನೋಡಮ್ಮ ಫೋನ್ನಾಗೆ ಎಂತೆಂಥದ್ದು ಬಂದೈತಿ. ಎಲ್ಗ ಹೋಗಿತ್ತಂತೆ. ಪೊಲೀಸ್ನವರು ಯಾರೋ ಸಂಬಂಧಿಕರು ಇದ್ರಂತೆ. ಅದು ಲೊಕೇಶನ್ನ ಯಾತಂತೆ ಫೋನ್ನಾಗ ಅದು ಯಾತ ಕಂಡು ಹಿಡ್ದು ಅಲ್ಲೆಲ್ಲ ಇತ್ತಂತೆ. ಹೋಗಿ ಕರ್ಕೊಂಬಂದಿದ್ದಾರೆ. ನೋಡಮ್ಮ ಹುಡುಗಿ ಯಾರು ಗೊತ್ತಿಲ್ಲ ಪರಿಚಯ ಇಲ್ಲ. ಅವ್ರ ಅಪ್ಪಯ್ಯ ಗನ್ವಾಗೆ ಓದಿದಾಳೆ. ಯಾರನ್ನ ನೋಡಿ ಒಳ್ಳೆಯರಿಗೆ ಕೊಟ್ಟು ಮದುವೆ ಮಾಡೋಣ ಅಂತ ಅಯ್ಯಪ್ಪ ಇದ್ದು ಓದಿಸಿ ಬರ್ಸಿರೋನು. ನೋಡಿ ಆ ಪಿಳ್ಳೆಗೆ ಇಂಥ ಕೆಲಸನೇ ಮಾಡೋದು. ತಂದೆ ತಾಯಿ ಮಕ್ಕಳು ಚೆನ್ನಾಗಿರಲಿ ಅಂತಂದೇಳಿ ಎಷ್ಟು ಕಷ್ಟಪಟ್ಟು ಮಾಡ್ತಾರೆ ಪಾಪ. ಅವರು ಕೂಲಿ ಹೊಲ ಬೇಸಾಯ ಮಾಡಿಸಿರೋನು ಮಕ್ಕಳು ಒಂದಿನ ಬದುಕಿ ಇಟ್ಟಂಗೆ ಓದಿಸಿ ಬರ್ಸಿ ವಿದ್ಯೆ ಬುದ್ಧಿ ಕಲಿಸಿರ್ತಾರೆ. ಕಲ್ತ್ಕೊಂಡ್ಮೇಲೆ ಈಗ ಹಿಂಗೆ ಮಾಡ್ತಾವೆ ನೋಡ ಹುಡುಗರು. ಹೋಗಿ ಕರ್ಕೊಂಬಂದಿದ್ದಾರೆ. ಕರ್ಕೊಂಬಂದ್ರೆ ಇದ್ರೇನೋ ಸರಿ, ಇಲ್ಲಾಂದ್ರೆ ನನಗೆ ಅವನೇ ಬೇಕು ಅಂತಂದೇಳಿ ಹೋದ್ರೆ ಏನು ಮಾಡ್ತಾರೆ. ಅವೇನು ಫೋನ್ಗಳೇನು ಒಳ್ಳೇದ್ಕೋ ಇದ್ದಾವೆ ಕೆಟ್ಟದ್ಕೋ ಇದ್ದಾವೆ. ಈಗ ಯಾವ್ದಾನ ಸಮಸ್ಯೆ ಆದರೆ ಜಲ್ದಿ ಹೇಳಿ ಪರಿಹಾರ ಮಾಡೋಕ್ಕೋ ಇದ್ದಾವೆ. ಕೆಟ್ಟದ್ದು ಮಾಡೋರಿಗೆ ಕೆಟ್ಟದ್ಕೋ ಇದ್ದಾವೆ. ಒಳ್ಳೇದು ಕೆಟ್ಟದ್ದು ಎಲ್ಲ ಇರುತ್ತೆ. ಅವು ತಿಳ್ಕೊಬೇಕು. ಓದಿ ಬುದ್ಧಿವಂತರಾಗಿರ್ತವೆ. ಅವಕ್ಕೆ ಗೊತ್ತಾಗೋದಿಲ್ವೇ. ಈಗ ಯಾವನ ಗೊತ್ತು ಪರಿಚಯ ಇಲ್ದ ನಿಂದೆ ಹೋಗಿ 2 ದಿವಸ ಬಾಳಿ ಎಲ್ಲ ನಾವು ಬಿಟ್ಟು ನೋಡೋ ನೀರನ್ನ ಕೈ ಕೊಟ್ಟು ಓಡೋಗ್ತಾನೆ. ತಂದೆ ತಾಯಿ ನಡೆ ನೋಡೋದು ಎಲ್ಲನ ಕರೆದು ಬಂದು ಹೋಗಿ ಮಾಡಿ ಎಲ್ಲಾನು ಬೆಂಬಲ ಇದ್ದೇನೆ ಎಂತೆಂಥವೋ ಏನೇನೋ ಆಗ್ತವೆ. ಸಂಸಾರಗಳು ಹಾಳಾಗ್ತವೆ. ಅಂಥದ್ದು ಯಾವನಿಂದನ ಓಡೋದ್ರೆ ಅವು ಬಾಳ್ತವೆ. ನಮ್ಮ ಅವನು ದಿಮ್ಗಿರ ತಾಕ ಕೈಗೊಳ್ದು ಎಲ್ಲ ಮುಗಿಯ ತಾಕನ ಅಳ್ಳಾಡಿ ಆಮೇಲಿಂದ ಯಾವಳನ ಕರ್ಕೊಂಡು ಹೋಗ್ತಾರೆ. ಇವ್ರಂತಾರೆ ಎಷ್ಟು ಜನ ಬಿಸಾಕ್ ಹೋಗ್ತಾರೆ. ಅದೇ ತಂದೆ ತಾಯಿಗಳದು ಅಣ್ಣ ತಮ್ಮಗಳದು ಬಲ್ಲಿದ್ರೆ ಒಂದು ಬೈ ಇರುತ್ತೆ. ಬರ್ತಾರೆ ಕೇಳ್ತಾರೆ ಒಯ್ತಾರೆ ನನ್ನ ಅಂತಂದೇಳಿ ಸುಖವಾಗಿ ಇಕ್ಕೆಂತಾರೆ. ಕಂಡು ಹೊಂಟಿದ್ದಾದ್ರೆ ಯಾವನ ಕಂಡನ ಜೊತೆಲೇ ಓಡೋದ್ರೆ ಹೆಂಗಮ್ಮ ಇವು ಮಕ್ಕಳು. ಅದೇ ನಾನು ನಿಜ ಕಣ ಯಾಕ ಇಂದ್ಲಾರು ಹೇಳಿಲ್ವೇ ಏನು ಕೆಟ್ಟರು ತವ್ರ ಮನೆ ಒಂದು ಕೆಟ್ಟರು ಹಾಕ್ಸೆಲ್ಲರ ಮನೆ ಅಂತಂದೇಳಿ. ಈಗ ತಂದೆ ತಾಯಿ ಕೊಟ್ಟು ಮದುವೆ ಮಾಡಿದ್ದಾದರೆ ಅವನೇನ ಗಂಡ ಒಳ್ಳೆ ನಲ್ದಿದ್ರೆ ತಂದೆ ತಾಯಿ ಆದ್ರೂ ಕರ್ಕೊಂಬಂದು ಇಕ್ಕೊಂಡು ಸಾಕಿ ಸಲುವಿ ಏನೋ ಒಂದು ಅವ್ರ ಜೀವನನ ರೂಪಿಸ್ಕೊಂತಾರೆ. ಈಗ ಈ ವೇಟ್ಗೆ ಈಗ ಇಂಥ ಕೆಲಸ ಮಾಡಿದ್ರೆ ಇನ್ಯಾರು ಬರ್ತಾರೆ. ಸತ್ತು ಸೈತಾಳು ಬಿಡು ನಮಗೆ ಮನ ಮರ್ಯಾದೆ ಕಳೆದು ಹೋಗಿದ್ದಾಳೆ ಅಂತಂದೇಳಿ ಕೈ ಬಿಟ್ಟು ಅದೇ ಸುಮ್ಮನಾಗ್ತಾರೆ. ಎಷ್ಟೋ ಜನ ಬರೀಗೆ ಹಿಂಗೋಗಿ ಎಷ್ಟೋ ಜನ ಪ್ರಾಣ ಕಳ್ಕೊಂಡಿದ್ದಾವೆ ಕೊನೆಗೆ ವಿಧಿ ಇಲ್ದಾನ. ಹಂಗೆ ಯಾಕೆ ಮಾಡ್ಕೋಬೇಕು. ತಂದೆ ತಾಯಿ ಕೊಟ್ಟು ಮದುವೆ ಮಾಡೋ ತಕ್ಕನ ಇರಬೇಕು. ಇಲ್ಲ ಹೇಳಿ ಕೇಳಿ ನೋಡಿ ಯಾರನ್ನ ಒಳ್ಳೆಯರಾದರೆ ಇವರೇ ಮಾಡ್ತಾರೆ. ನೀ ತರಕ್ಕೆ ಹೋಗೋಣ ಹೋಗ್ಬಿಟ್ಟಮ್ಮ. ಯೋಸು ಭಯಾರ್ಕೆ ನಾವು ಈ ಬಿಸಿಲಿಗೂ ಅದಕ್ಕೂ ಬಗ್ಗೆ ಎದ್ದು ಕಿತ್ತು ಸಾಕಾಗೋತಮ್ಮ. ನೀರು ತರಕ್ಕೆ ಈಟ ತಕಲೆ ಹೋಗೋದು ನಮಗೆ ಭಯಾರ್ಕೆ ಆಗಿತ್ತು. ಅದಕ್ಕೆ ಕೂಕೊಂಡ್ವಮ್ಮ. ನೀನು ಕೂಕೊಂಡಿದ್ದಾರೆ ಅಂತಂದು ಹೇಳಿ ಬರ್ತಿದ್ದೀಯ ಅಲ್ಲಿಂದಲೇ. ಕರೆಂಟ್ ಇರಲಿಲ್ಲ. ನಾನು ಹೋಗ್ತಿದ್ದಂಗೆ ಕರೆಂಟ್ ಇರಲಿಲ್ಲ. ಹೋಗಿ ಒಂದು ಸಣ್ಣ ಹೊತ್ತು ಕೂಕೊಂಡ್ಮೇಲೆ ಕರೆಂಟ್ ಬಂದಿದ್ದು. ಅದಕ್ಕೆ ಕಾಪಿ ಯಾತ ತರಲಿಲ್ಲಮ್ಮ ತಾಯಿ. ನಾನು ನೀರು ಹೊತ್ಕೊಂಬರೋದಕ್ಕೆ ಅಲ್ಲಿಂದನೇ ಸಾಕಾಗೋತು. ಕುಡೀರಿ ನೀರ ಸಣ್ಣ ಹೊಸ ಸೆಲ್ಬೇಡ್ರಿ. ಅಲ್ಲೆಲ್ಲ ಹೋಗಿ ತರೋಕ್ಕಾಗಲ್ಲ. ಆಗ ನಾವು ಬಾಯಾರಿಕೆ ಆದರೆ ಕುಡಿತೀವಮ್ಮ. ಬಾಯಾರಿಕೆ ಆಗದಿಲ್ಲದ ಇನ್ನೇನು ಕುಡಿತೀವಿ. ನೀನು ನೋಡು ನೀರ ಚೆಲ್ಬೇಡ್ರಿ ಹಿಡ್ತವಾಗಿ ಬಳಸ್ರಿ ಅಂತಂದೇಳಿ ಹೇಳ್ತೀಯ. ನಾವು ಕುಡಿಯೋಕ್ಕೆ ಬಾಯಾರಿಕೆ ಆದರೆ ಕುಡಿತೀವಮ್ಮ. ಬಾಯಾರಿಕೆ ಆಗಿದ್ದಿಲ್ದಿದ್ರೆ ಇನ್ನೇನು ಕುಡಿತೀವಿ. ಮಾಡೋದೆ ಅಂತ ಬಗ್ಗಿ ಎದ್ದು ತಡೆಯೆಲ್ಲ ಮಾಡ್ತವೆ. ನೀರು ಮಂಗಾಗುತ್ತೆ ಸಾಲ್ಗೊಂದ್ಸಲನ. ನೀನು 2 ಸಾಲ್ ಕಿತ್ರೂ ಈಗ ಬಂದಿದ್ದೀಯ ನೀರು ತಗೊಂಡು. ನಮ್ಮ ಸಾಕಾಗೋತು ನೀರು ಅಂತ ಬಾಯಾರಿಕೆಯಾಗಿ. ಮುದ್ದಿಲ್ದಿದ್ರೆ ಇರ್ಬೋದಮ್ಮ, ನೀರಿಲ್ದಿದ್ರೆ ಇರೋಕ್ಕಾಗಲ್ಲ. ಸರ ಕುಡಿದು ಹೋಗ್ರಮ್ಮ. ಹೋಗಿ ಬದುಕೆ ಸಾಗಿಲ್ಲ ಕಣಮ್ಮ. ಇವತ್ತಿಂದ ನಾಳೆ ಮಧ್ಯಾಹ್ನ ಆಗಿಬಿಡ್ತು. ನಾನು ನೀರು ತರಕೋದೆ ಇಲ್ದಿದ್ರೆ ನಿಮ್ಮ ಜೊತೆಗೆ ನಾನು 2 ಸಾಲ ಕೇಳ್ತಿದ್ದೆ ಎಂದ್ಕೋತು. ಈಗ ನಾಳೆ 1 ಗಂಟೆ ಆಗ್ತು. ಊಟ ತಗೊಂಡು ನಾನು ನಿಮ್ಮ ಜೊತೆಗೆ 2 ಸಾಲ ಕೇಳ್ತೀನಿ. ಕೇಳ್ರಮ್ಮ ಸರಸರನ್ನ ಕುಡಿದು ನಡಿರಮ್ಮ. ಮಾತಾಡ್ತಾ ಕೂತ್ಕೊಬೇಡ್ರಿ ಕಣಮ್ಮ. ಕೊಡ್ಗುಂಪ್ಲಾಕೊಂಡು ಬದುಕು ಸಾಗಲ್ಲ ಕಣಮ್ಮ. 400-500 ರೂಪಾಯಿ ಕೂಲಿ. ಹೋಗ್ರಮ್ಮ. ಯಮ್ಮ ನೀನಂತೂ ಬಂದಾಗ ಹಂಗಂತೀಯಮ್ಮ. ಈಗ ನೀರು ಕುಡಿಯೋಕ್ಕೂ ಹಿಂಗೆ ಮಾತಾಡ್ತೀಯ. ವಟ ಅಂತೀಯಮ್ಮ. ನಮಗೆ ಹೇಳ್ಬೇಡಮ್ಮ. ನಾವು ಆಲೆ ಮಾಡಿ ರೂಢಿ ಐತಮ್ಮ. ನಾವೆಲ್ಲ ಮಾಡ್ತೀವಿ. ಸುಮ್ಕೆ ತಾಯಿ ನೀನು ಹಿಂಗೆ ಒಟ್ಟು ಕೊಟ್ಟಿರಿ ಅರ್ಧ ನಮಗೆ ಮಾಡ್ಬೇಕಂಬದು ಮನ್ಸಾಗೋದಿಲ್ಲ. ನಾವು ಮಾತಾಡ್ಕೊಂಡು ನಾವೆಲ್ಲ ಮಾಡ್ತೀವಿ. ಈ ಕೂಲರ್ ಬತ್ರೆ ನೀರು ಅಂತಂದೇಳಿ ನೀರು ತಂದು ಕೊಟ್ಟರೆ ಫಿಲ್ಟರ್ ನೀರು ಬೇಕು ಅಂತಂತ ಫಿಲ್ಟರ್ ನೀರು ಅಂತ ನಾನೋಗಿ ಓದ್ಕೊಂಬಂದ್ರೆ ಆವಾಗಲೆಲ್ಲ ಕೈ ತೊಳ್ಕೊಂಬದು. ಲೋಟ ತೊಳೆಯೋದು. ಲೋಟಕ್ಕೆ ಏನಾಗಿರುತ್ತೆ ಒಂದ್ಸಲಿ ತೊಳೆದಿಕ್ಕಿದ್ದಲ್ವೇ. ಆಗಲೆಲ್ಲ ಐಸಿಸ್ ನೀರು ಹಿಡಿದು ಲೋಟ ತೊಳೆದು ಕೈ ತೊಳ್ಕೊಂಬದು ಕಾಲು ತೊಳ್ಕೊಂಬದು ಮಾಡ್ತಾರೆ. ನೀರು ತಂದರು ಸಾಂತ ಅಲ್ಲಿಂದ ಓದ್ಕೊಂಬಂದು ನಮಗೆ ಸಾಕಾಗೋಗುತ್ತೆ. ಬರೀ ಒಬ್ಬರಿಗೆ ನೀರು ತಂದು ಕೊಡೋದೇ ಆಕೈತೆ. ಇನ್ನು ನೋಡು ಕಾಪಿ ಅಂತಂತಾರೆ. ಕಾಪಿ ತಂದು ಕೊಡ್ಬೇಕು. ತಿರುಗಿಂದ ಗುಂಟೆ ಹೋಗಿ ಮುದ್ದೆ ತಗೊಂಬರ್ಬೇಕು. ಬದುಕು ನೋಡಿರೆ 2 ಸಾಲ ಆಗಲ್ಲ. ಯಾತನ ಮಾತಾಡಿರೆ ವಟ ಅಂತೀಯಮ್ಮ ಅಂತಂದಂತಾರೆ. ಹೆಂಗಿದ್ರು ಕಷ್ಟನೇ. ಕೂಲರ್ ತೆಗಿಯೋಕೆ ಮಾಡ್ಸೋದು ಕಷ್ಟ ಐತಿ. ಒಂದು ದಿವಸ ನೀರು ತಗೊಂಡು ಕುಡಿರಮ್ಮ ಅಂತಂದ್ರೆ ಲೋಟನ ಆಗಲೆಲ್ಲ ತೊಳಿತಾರೆ. ಈಗ ಒಬ್ರು ಕುಡ್ದಿದ್ದ ಲೋಟ ಏನಾಗಿರುತ್ತೆ ಅದೇ ನೆತ್ಕೊಂಡು ಕುಡ್ದಿರ್ತಾರೆ. ಒಬ್ರು ಕುಡ್ದಿದ್ದ ಲೋಟದಿಂದ ತಗೊಂಡು ಇನ್ನೊಂದು ಲೋಟಕ್ಕೆ ನೀರು ಇದು ಸಾಲ್ಗೂ ತೊಳೆಯೋದಯ್ಯ. ಅದನ್ನ ಎಂಥ ತೊಳೆಯೋಕ್ಕೆ ತೊಳಿತಾರೆ. ಮನೆಗೆ ಹಿಂಗೆ ಮಾಡ್ತಾರೆ. ನೋಡಿ ನೀರು ಸೆಲ್ಲಿರು. ನನಗಂತೂ ನೀರು ಹೊತ್ಕೊಂಬಂದು ಸಾಕಾಗೋತಮ್ಮ. ಈ ಕಡಲಗಿಡ ಮುಗಿಯೋ ತಕ್ಕನ ಇನ್ನು ನೀರು ಹೊರಬೇಕಾಗ ಗೊತ್ತಿಲ್ಲ. ಬೈಕೂ ಇಲ್ಲ ನಮ್ಮದು. ಬೈಕ್ ಇದ್ರೆ ತಂದು ಒಂದು 2-3 ಬಿಂದಿಗೆ ತಂದು ಇಕ್ಬೋದು ಒಂದೇ ಸಲಿನ. ಹೊತ್ಕೊಂಬರೋಕ್ಕಾಗಲ್ಲ. ಅಲ್ಲೆಲ್ಲ ಹೋಗಿ ಒಂಬಕ್ಕೆ ಒಂದ್ಸಲಿ ತಂದೆ. ಫಸ್ಟ್ಗೆ ಒಂದ್ಸಲಿ ಒಂದು ತಂದೆ ಒಂದು 3 ಕೊಡ್ಪಾನ ಹೊತ್ಕೊಂಬಂದಿದ್ದೀನಿ.
ಸ್ವಂತ ತಂದು ಏನು ನಮಗೆ ಸಾಕಾಗೋಗುತ್ತೆ, ಬದುಕು ಮಾಡ್ಸೋದೇ ಬೇಡ ಮಂಗಾಗುತ್ತೆ. ಹೊಲ ಮನೆ ನಾವು ಅವರಂತೆ ಕೂಲಿ ಹೋದ್ರೆ ಹೊಸ ಹೆಚ್ಚುಕಟ್ಟಾಗಿ ನಾವು ಉಣ್ಕೊಂಡು ಕಾಫಿ ಕುಡ್ಕೊಂಡು ನೀರು ಕುಡ್ಕೊಂಡು ಬರ್ಬೋದು. ಈ ಹೊಲ ಮನೆ ಕಟ್ಕೊಂಡು ನಾವಂತೂ ಹಾಳಾಗೋದ್ವಿ. ನೋಡಿದ್ರಲ್ಲ ವೀಕ್ಷಕರೇ, ನಿಮ್ಮ ಊರಲ್ಲೂ ಹಿಂಗೆ ಕಡಲೆ ಗಿಡ ಕೀಳಕ್ಕೆ ಫಿಲ್ಟರ್ ನೀರು ತಗೊಂಡು ಹೋಗ್ತೀರಾ? ಹಾಗಿದ್ರೆ ಕಮೆಂಟ್ ಮಾಡಿರಿ, ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ಮೊದಲೇ ಸಲ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ.